Hello KCT aspirants, welcome to Elegant Electronics. ಈ ವಿಡಿಯೋ ಎಕ್ಸ್ಕ್ಲೂಸಿವ್ಲಿ ಫಾರ್ KCET ಆಸ್ಪಿರೆಂಟ್ಸ್. ಇಂಜಿನಿಯರಿಂಗು, ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫಾರ್ಮಸಿ, ಇನ್ನು ಯಾವ್ದು ಕೋರ್ಸಸ್ ಇದೆಯಲ್ಲ ಎಲ್ಲ ಕೋರ್ಸ್ ಅವ್ರಿಗೆ. ಇಷ್ಟು ದಿನ ಒಂದು ರೂಲ್ ಇತ್ತು, ಈ ವರ್ಷದ ಸ್ವಲ್ಪ ರೂಲ್ಸ್ ಚೇಂಜ್ ಆಗಿದೆ. ಇಷ್ಟು ದಿನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಆರಾಮಾಗಿ ಹೋಗ್ತಿದ್ರಿ ನೀವು, ಮತ್ತೆ ಅಪ್ಗ್ರೇಡ್ ಕೊಟ್ಕೊಂಡು ಸೆಕೆಂಡ್ ರೌಂಡಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಆರಾಮಾಗಿ ಹೋಗ್ತಿದ್ರಿ, ಫೀಸ್ ಮಾತ್ರ ಪೇ ಮಾಡ್ತಿದ್ರಿ. ಬಟ್ ಈ ವರ್ಷ ಸ್ವಲ್ಪ ಚೇಂಜ್ ಆಗಿದೆ. ಅದೇನು ಅಂತ ನೋಡೋಣ. ಫಸ್ಟ್ ರೌಂಡ್ ಆಯಿತು, ಈಗ ನೀವು ಅಪ್ಗ್ರೇಡ್ ಹೋಗಿರ್ತೀರಾ ಚಾಯ್ಸ್ 2 ಕೊಟ್ಬಿಟ್ಟು, ಇಲ್ಲ ಚಾಯ್ಸ್ 3 ಕೊಟ್ಟು ಸೀಟ್ ಸರೆಂಡರ್ ಮಾಡಿರ್ತೀರ. ಸೊ ಅವರು ಈಗ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಿಮ್ಗೊಂದು ಸೀಟು ಅಲಾಟ್ ಆಗುತ್ತೆ. ಅಪ್ಗ್ರೇಡ್ ಆಗಬಹುದು, ಇಲ್ಲ ಅದೇ ಸೀಟ್ ಉಳ್ಕೋಬಹುದು, ಇಲ್ಲ ಹೊಸ ಸೀಟ್ ಬಂದಿರುತ್ತೆ. ಈಗೆಲ್ಲ ಫಸ್ಟ್ ರೌಂಡಲ್ಲಿ ಯಾವುದು ಸೀಟ್ ಅಲಾಟ್ ಆಗಿರಲ್ಲ, ಸೀಟ್ ನಾಟ್ ಅಲಾಟೆಡ್, ಅವ್ರಿಗೀಗ ಸೀಟ್ ಅಲಾಟ್ ಆಗಬಹುದು. ಸೊ ಇಷ್ಟು ದಿನ ಏನಿತ್ತು, ಸೆಕೆಂಡ್ ರೌಂಡಲ್ಲಿ ನೀವು ಯೋಚನೆ ಮಾಡ್ತಿದ್ರಿ ಮತ್ತೆ ಚಾಯ್ಸ್ 1 ಕೊಡ್ಲಾ, 2 ಕೊಡ್ಲಾ, 3 ಕೊಡ್ಲಾ, 4 ಕೊಡ್ಲಾ ಅಂತ. ಈಗ ಸೆಕೆಂಡ್ ರೌಂಡ್ ಆದಮೇಲೆ ಆಲ್ KCET ಆಸ್ಪಿರೆಂಟ್ಸ್ಗೆ ಇರೋದು ಎರಡೇ ಚಾಯ್ಸ್. ಒಂದು ಚಾಯ್ಸ್ 1, ಇನ್ನೊಂದು ಚಾಯ್ಸ್ 2 ಅಲ್ಲ, ಇದು ಚಾಯ್ಸ್ 4. ತಪ್ಪಾಗಿ ಪ್ರಿಂಟ್ ಆಗಿದೆ ಇಲ್ಲಿ. ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4 ಮಾತ್ರ. ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4. ಚಾಯ್ಸ್ 1 ಏನು, ನೀವು ಅಡ್ಮಿಷನ್ ತಗೊಳ್ಳೇಬೇಕು. ಯು ಮಸ್ಟ್ ಟೇಕ್ ಅಡ್ಮಿಷನ್. ಚಾಯ್ಸ್ 1 ಯಾವುದೊಂದು ಕಾಲೇಜ್ ಅಲಾಟ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಒಂದು A ಕಾಲೇಜ್ ಅಲಾಟ್ ಆಗುತ್ತೆ, ಹೋಗಿ ಅಡ್ಮಿಷನ್ ತಗೊಳ್ಳೇಬೇಕು ನೀವು. ಇಲ್ಲವಾ ಇನ್ನೊಂದೇ ಒಂದು ದಾರಿ ಇರೋದು, ಇನ್ನೊಂದೇ ಒಂದು ಡೋರ್ ಓಪನ್ ಇರೋದು, ಚಾಯ್ಸ್ 4. ಚಾಯ್ಸ್ 4 ಅಂದ್ರೆ ಏನು, ಯು ಆರ್ ಕ್ವಿಟ್ಟಿಂಗ್ ದ KEA ಕೌನ್ಸಿಲಿಂಗ್. ನೀವು ಕಾಮೆಟ್ ಕೇಳಿ ಅಡ್ಮಿಟ್ ಆಗಿರ್ತೀರಾ, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಟ್ ಆಗಿರ್ತೀರಾ, ಇಲ್ಲ ನೀವು ಲಾಂಗ್ ಟರ್ಮ್ ಹೋಗ್ತೀರಾ, ಏನೋ. ಸೊ ಎರಡೇ ಆಪ್ಷನ್ ಇರೋದು, ಗೆಟ್ ಅಡ್ಮಿಟೆಡ್ ಆರ್ ಕ್ವಿಟ್. ಅಡ್ಮಿಟ್ ಆಗಿ ಇಲ್ಲ ಕ್ವಿಟ್ ಆಗಿ. ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 4. ಚಾಯ್ಸ್ 3, ಚಾಯ್ಸ್ 2 ಇದು ಯಾವುದು ಇರುವುದಿಲ್ಲ ಈ ವರ್ಷದ ಕೌನ್ಸಿಲಿಂಗಿಂದ ಅಂತ KE ಅವರು ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಸೆಕೆಂಡ್ ರೌಂಡಲ್ಲಿ ಗುರುವಾರದಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ. ಸೊ ಕರೆಕ್ಟಾಗಿ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ನ ಕರೆಕ್ಟಾಗಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ರೌಂಡ್ 2 ಕೌನ್ಸಿಲಿಂಗ್ ರಿಸಲ್ಟ್ ಬಂದ ಮೇಲೆ ನಿಮಗೇನು ಮಾಡಲಿಕ್ಕಾಗಲ್ಲ, ಅಡ್ಮಿಟ್ ಆಗಬೇಕು ಇಲ್ಲ ಕ್ವಿಟ್ ಆಗಬೇಕು. ಎರಡೇ ದಾರಿ ಉಳಿದಿರೋದು ನಿಮಗೆ ಅಷ್ಟೇ. ಮೊದಲಾದರೆ ಚಾಯ್ಸ್ 3, ಚಾಯ್ಸ್ 2 ಕೊಟ್ಟು ಮತ್ತೆ ಅಪ್ಗ್ರೇಡ್ ಹೋಗೋದು ಏನೇನೋ ಮಾಡ್ಕೋತಿದ್ರಿ. ಸೊ ಈಗ ಸೀರಿಯಸ್ ಆಗಿರೋ ಕ್ಯಾಂಡಿಡೇಟ್ಸ್ ಮಾತ್ರ ಉಳ್ಕೊಡ್ಲಿ, ಪ್ಲಸ್ ಕಾಲೇಜಸ್ ಸ್ಟಾರ್ಟ್ ಆದಾಗ ಹೋಗಿ ಅಡ್ಮಿಟ್ ಆಗಲಿ ಅಂತ ಈ ಥರ ಮಾಡಿದ್ದಾರೆ. ಸೊ ಇದು ನಿಮಗೆ ಗಮನದಲ್ಲಿರಲಿ, ಎಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು. ಈಗ ನೆಕ್ಸ್ಟ್ ರೌಂಡಲ್ಲಿ ನಿಮ್ಗೆ ಏನಾದರೂ ಸಿಕ್ತು ಅಂದರೆ, ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು ಏನಾದರೂ ಸಿಕ್ತು ಅಂದರೆ ಖಂಡಿತ ಅಡ್ಮಿಟ್ ಆಗಬೇಕು, ಇಲ್ಲ ಕ್ವಿಟ್ ಆಗ್ತೀರಾ ಅಷ್ಟೇ. ನೀವು ಚಾಯ್ಸ್ 4 ಕೊಟ್ಟರೆ ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತೀರಾ. ಸೊ ಅಡ್ಮಿಟ್ ಆಗ್ತೀರಾ. ಆಮೇಲೆ ಆರ್ ಯು ಎಲಿಜಿಬಲ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆರ್ ರೌಂಡ್ 3? ಎಸ್, ಯು ಆರ್ ಎಲಿಜಿಬಲ್ ಈವನ್ ದೋ ಯು ಹ್ಯಾವ್ ಟೇಕನ್ ಚಾಯ್ಸ್ 1 ಆ್ಯಂಡ್ ಗಾಟ್ ಅಡ್ಮಿಟೆಡ್ ಇನ್ ಸಮ್ ಕಾಲೇಜ್. ಇನ್ನೊಂದು ಮಾಪಪ್ ರೌಂಡ್ ಅಂದ್ಕೊಳ್ಳಿ, ಮೆಡಿಕಲಲ್ಲಾದರೆ ಮಾಪಪ್ ಅಂತಾರೆ, ಇಲ್ಲಿ ನಾವು ಸೆಕೆಂಡ್ ಎಕ್ಸ್ಟೆಂಡೆಡ್ ಅಂತಲೇ ಕರೆಯೋಣ, ಇಲ್ಲ ಥರ್ಡ್ ರೌಂಡ್ ಅಂತ ಕರೆಯೋಣ. ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ ಜಸ್ಟ್ ಬಿಫೋರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆರ್ ಥರ್ಡ್ ರೌಂಡ್. ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಸೀಟ್ ಖಾಲಿ ಇದೆ ಅನ್ನೋದು ಡಿಸ್ಪ್ಲೇ ಮಾಡ್ತಾರೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆ ಕಾಲೇಜಲ್ಲಿ ಆ ಕೋರ್ಸುಗಳು ಮತ್ತು ಆಪ್ಷನ್ ಎಂಟ್ರಿ ಬಿಡ್ತಾರೆ ನಿಮಗೆ. ಸೊ ಇಷ್ಟ ಇದ್ದರೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಅಕಸ್ಮಾತ್ ನಿಮಗೆ ಆ ಕಾಲೇಜ್ ಸಿಗುತ್ತೆ ಅಂದರೆ, ಸಿಕ್ಕರೆ ಇರುವ ಕಾಲೇಜ್ ಬಿಟ್ಟು ಆ ಕಾಲೇಜ್ ಇನ್ನೊಂದು ಹೊಸ ಕಾಲೇಜ್ಗೆ, A ಕಾಲೇಜಿಂದ Z ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ತಗೋಬಹುದು. KE ಅವರು ಎಲ್ಲ ಕಾಲೇಜವ್ರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ನಿಮ್ಮ ಸರ್ಟಿಫಿಕೇಟ್ಸು ಎಲ್ಲನೂ ವಾಪಸ್ ಕೊಡಿ, ಇವರು ಬೇರೆ ಕಾಲೇಜಿಗೆ ಹೋಗ್ತಾರೆ ಅಂತ. ನೀವು Aಯಿಂದ Zಗೆ ಹೋದಾಗ ಬೇರೆಯವರು ಯಾರೋ ಬಂದು Aಯಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ, ಅವ್ರು ಬಂದು ಸೇರ್ಕೋತಾರೆ, ಕಾಲೇಜ್ಗೇನು ಲಾಸ್ ಆಗೋದಿಲ್ಲ ಅಂತ. ಸೊ ನೀವು ಫೀಸ್ ಕಟ್ಟೋದು KEAಗೆ. ಸೊ ಹಾಗಾಗಿ ತೊಂದರೆ ಇಲ್ಲ. ನೀವು Aಯಿಂದ Zಗೆ ಹೋದಾಗ ಕಾಲೇಜ್ ಫೀಸ್ ಏನು ಟ್ಯೂಷನ್ ಫೀಸ್ ಏನೋ ಮೆನ್ಷನ್ ಮಾಡಿರ್ತಾರಲ್ಲ, 1.25 ಲಕ್ಷ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಬೇರೆ ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆದಾಗ ಪ್ರೈವೇಟ್ ಕಾಲೇಜಲ್ಲಿ ಅಡಿಷನಲ್ ಫೀಸ್ ತೊಗೋತಾರೆ, 25,000, 30,000, 40,000. ಇದನ್ನು ನೀವೇ ಮಾತಾಡ್ಕೋಬೇಕು ಕಾಲೇಜಲ್ಲಿ. ನೀವೇನಾದರೂ ಅಪ್ಗ್ರೇಡ್ ಆದರೆ ಬೇರೆ ಕಾಲೇಜ್ಗೆ Aಯಿಂದ Zಗೆ ಅಡಿಷನಲ್ ಫೀಸು ವಾಪಸ್ ಕೊಡೋ ಥರ ಮಾತಾಡ್ಕೋಬೇಕಾಗತ್ತೆ. KE ಅವ್ರ ಪ್ರಕಾರ ಕಾಲೇಜವರು ಯಾರು ಅಡಿಷನಲ್ ಫೀಸು ತಗೋಬಾರ್ದು, ಬಟ್ ಎಲ್ಲ ಕಾಲೇಜು ತಗೊಳ್ಳೋದು ಸತ್ಯ. ಸೊ ಹಾಗಾಗಿ ನೀವು ಕಾಲೇಜ್ಗೆ ಅಡ್ಮಿಟ್ ಆಗಬೇಕಾದ್ರೆ, ಸರ್ ಅಪ್ಗ್ರೇಡ್ ಆದರೆ ನನ್ನ ಕಾಲೇಜ್ ಫೀಸು ಈಗ ಎಕ್ಸ್ಟ್ರಾ ಅಡಿಷನಲ್ ಫೀಸ್ ಕಟ್ಟಿ 25, 30, 35, 15,000 ಕಟ್ಟಿರೋದು ವಾಪಸ್ ಕೊಡಿ. ಹಾಸ್ಟೆಲ್ ಏನು ಫೀಸ್ ಕಟ್ಟಿ ನೀವು ಹಾಸ್ಟೆಲ್ಗೆ ಏನಾದರೂ ಅಡ್ಮಿಟ್ ಆದರೆ ಅಂದರೆ
ನನಗೆ ತಿಳಿದ ಮಟ್ಟಿಗೆ ಹಾಸ್ಟೆಲ್ ಫೀಸ್ ಅಂತೂ ವಾಪಸ್ ಕೊಡೋದಿಲ್ಲ. ಇಲ್ಲ ಒಂದಷ್ಟು ಅಮೌಂಟ್ ಅಂತ ಇಟ್ಕೊಂಡು ವಾಪಸ್ ಕೊಡಬಹುದು ಒಳ್ಳೆ ಕಾಲೇಜ್ ಆದರೆ. ಸೊ ಈ ಥರ ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ ಇಫ್ ಯು ವಾಂಟ್ ಟು ಅಪ್ಗ್ರೇಡ್ ಯುವರ್ ಕಾಲೇಜ್ ಫ್ರಮ್ ಸೆಕೆಂಡ್ ರೌಂಡ್ ಟು ಸೆಕೆಂಡ್ ಎಕ್ಸ್ಟೆಂಡೆಡ್. ಇಲ್ಲ ಯು ಆರ್ ಹ್ಯಾಪಿ ವಿತ್ ಸೆಕೆಂಡ್ ರೌಂಡ್ ಅಲಾಟೆಡ್ ಸೀಟ್ ಅಂದರೆ ನೆಮ್ಮದಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ, ಆ ಕಾಲೇಜಲ್ಲಿ ಅಡ್ಮಿಷನ್ ತೊಗೋಬೋದು. ಬಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಸ್ವಲ್ಪ ಇಕ್ಕಟ್ಟು ಆಗುತ್ತೆ, ಸ್ವಲ್ಪ ಕಿರಿಕಿರಿ ಆಗುತ್ತೆ. ಬಟ್ ಅದು ಅನುಭವಿಸಿದ್ರೆ ನಿಮ್ಗೆ ಕಾಲೇಜು ಅಪ್ಗ್ರೇಡ್ ಆಗುತ್ತೆ, ಒಳ್ಳೆ ಕಾಲೇಜು ಸಿಗುತ್ತೆ. 4 ವರ್ಷ ನಿಮ್ಮ ಕೆರಿಯರ್ನ ಚೆನ್ನಾಗಿ ರೂಪಿಸ್ಕೋಬಹುದು. ಸೊ ಈಗ ನೀವು ತಿಳ್ಕೊಬೇಕಾಗಿರೋದು ಏನು ಅಂದರೆ ಸೆಕೆಂಡ್ ರೌಂಡಲ್ಲಿ ಯಾವ ಸೀಟ್ ಅಲಾಟ್ ಆಗುತ್ತೋ ಅದಕ್ಕೆ ಕಣ್ಣು ಮುಚ್ಕೊಂಡು ಹೋಗಿ ಅಡ್ಮಿಷನ್ ತೊಗೋಬೇಕು. ಇಲ್ಲ ನೀವು ಬೇರೆ ದಾರಿ ಹುಡ್ಕೊಂಡಿದ್ದೀರಾ, ಕಾಮೆಡ್ಗೆ ಬೇರೆ ಇನ್ನೇನಾದರೂ ಮ್ಯಾನೇಜ್ಮೆಂಟ್ ಕೋಟ ಅಂದರೆ ಚಾಯ್ಸ್ 4 ಕೊಟ್ಟು ಹೊರಗಡೆ ಹೋಗೋದು. ಇದು ನಿಮಗೆ ತಿಳಿದಿರಲಿ. ಸೊ ಹಾಗಾಗಿ ಯು ಶುಡ್ ಚೂಸ್ ಯುವರ್ ಆಪ್ಷನ್ಸ್ ವೆರಿ ವೈಸ್ಲಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.